ಶಂಕರ್ ನಾಗ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಆ ಹೆಸರನ್ನು ಕೇಳಿದವರು ಇಲ್ಲ. ಇಡೀ ಭಾರತದ ತುಂಬ ಆ ಒಂದು ಕೆಲವು ವರ್ಷಗಳಲ್ಲಿ ಹೆಸರು ಮಾಡಿದಂಥವ್ರು. ನಿಮಗೆಲ್ಲ ಗೊತ್ತಿರ್ಬೋದು, ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ ಎಲ್ಲರಿಗೂ ಮನೆಗೆಲ್ಲ ಗೊತ್ತಿತ್ತು. ಆದರೆ ಇಡೀ ಭಾರತಕ್ಕೆಲ್ಲ ಗೊತ್ತಿತ್ತು ಅಂತ ಕೇಳಿದ್ರೆ ಸುಮಾರು ಜನರಿಗೆ ಗೊತ್ತಿರಲಿಲ್ಲ. ಈ ಉತ್ತರ ಭಾರತದ ಕಡೆ ಎಲ್ಲ ಸುಮಾರು ಜನರಿಗೆ ಶಂಕರ್ ನಾಗ್ ಅಂದರೆ ಅಲ್ಲೂ ಕೂಡ ಗೊತ್ತಿರಲಿಲ್ಲ. ಆದರೆ ಮಾಲ್ಗುಡಿ ಡೇಸ್ ಡೈರೆಕ್ಟ್ ಮಾಡಿದವರು ಅಂತಂದರೆ ಇವರೇನಾ ಅಂತ ಅಟ್ಲೀಸ್ಟ್ ಅವ್ರ ಬಗ್ಗೆ ಗೊತ್ತಿತ್ತು, ಒಂದು ಐಡಿಯಾ ಇತ್ತು. ಸೊ ಅಷ್ಟೊಂದು ಫೇಮಸ್ ಆದವರು ಕೇವಲ 12 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ವರ್ಕ್ ಮಾಡಿರೋರು. ಅವರ ಫಸ್ಟ್ ಮೂವಿಯನ್ನು ಗಿರೀಶ್ ಕಾರ್ನಾಡ್ ಅವರ ಜೊತೆಗೆ ಮಾಡಿರ್ತಾರೆ, ಒಂದಾನೊಂದು ಕಾಲದಲ್ಲಿ ಅಂತೇಳಿ. ಅದು ಕೂಡ ಅನಂತ್ ನಾಗ್ ಅವರು ಹೇಳಿರೋ ಹಾಗೆ ಶಂಕರ್ ನಾಗ್ ಅವರು ಒಂದು ರಂಗಭೂಮಿಯಲ್ಲಿ, ಒಂದು ಮುಂಬೈಯಲ್ಲಿ ಒಂದು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂದರೆ ನಾಟಕವನ್ನು ಮಾಡ್ತಿರ್ತಾರೆ. ಗಿರೀಶ್ ಕಾರ್ನಾಡ್ ಅವರು ಅದೇ ಟೈಮಲ್ಲಿ ಅವರ ಮೂವಿಗೆ ಒಬ್ಬ ಹೀರೋನನ್ನು ಹುಡುಕ್ತಾ ಇರ್ತಾರೆ. ಆಗ ಗಿರೀಶ್ ಕಾರ್ನಾಡ್ ಅವರು ಆ ಒಂದು ರಂಗಭೂಮಿಗೆ ಹೋಗಿ ನೋಡ್ತಾರೆ. ಅಲ್ಲಿ ಶಂಕರ್ ನಾಗ್ ಅವರು ಆಗ ನಡೀತಿರುವಂಥ ನಾಟಕದಲ್ಲಿ ಲೀಡಲ್ಲಿ ನಟಿಸ್ತಾ ಇರ್ತಾರೆ. ಶಂಕರ್ ನಾಗ್ ಅವ್ರನ್ನ ನೋಡಿದ ಕೂಡಲೇ ಓಕೆ, ಇವರು ನನ್ನ ನೆಕ್ಸ್ಟ್ ಮೂವಿಗೆ ಹೀರೋ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದನ್ನು ಅವರು ಶಂಕರ್ ನಾಗ್ ಅವ್ರನ್ನ ಕರೆದು ಶಂಕರ್ ನಾಗ್ ಅವ್ರಿಗೆ ಕೂಡ ಹೇಳ್ತಾರೆ. ಬಟ್ ಶಂಕರ್ ನಾಗ್ ಅವರು ಹೇಳ್ತಾರೆ, ಇಲ್ಲ ನನಗೆ ಮೂವಿಲಿ ಡೈರೆಕ್ಟ್ ಮಾಡಬೇಕಂತ ಇದೆ, ಆ್ಯಕ್ಟ್ ಮಾಡೋ ಯೋಚನೆಗಳೇನಿಲ್ಲ ಅಂತ ಹೇಳ್ತಾರೆ. ಶಂಕರ್ ನಾಗ್ ಅವರಿಗೆ ಒಂದು ಮೂವಿ ಡೈರೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಅವರ ಫ್ರೆಂಡ್ಸ್ ಥರ ಫಾರಿನ್ಗೆ ಹೋಗಿ ಫಾರಿನಲ್ಲಿ ಯಾವುದೋ ಒಂದು ಕೆಲಸನ ಮಾಡಬೇಕು ಅಂತ ಶಂಕರ್ ನಾಗ್ ಅವರ ತಲೆಯಲ್ಲಿ ಇರುತ್ತೆ. ಅಷ್ಟೊತ್ತಿಗೆ ಅನಂತ್ ನಾಗ್ ಅವರು ಒಳ್ಳೆ ದುಡ್ಡು ಕೂಡ ಮಾಡಿರ್ತಾರೆ. ಆ ಕಾರಣಕ್ಕೆ ಅನಂತ್ ನಾಗ್ ಅವ್ರಿಗೆ ನನ್ನ ಫಾರಿನ್ಗೆ ಕಳಿಸ್ಕೊಡು, ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಂತ. ಬಟ್ ಅನಂತ್ ನಾಗ್ ಅವ್ರು ಹೇಳ್ತಾರೆ, ಈಗ ಮೂವಿ ಆಫರ್ ಬಂದಿದೆ, ಇದೊಂದು ಮೂವಿ ಮಾಡು, ಆಮೇಲೆ ನನಗೆ ನಾನೇ ದುಡ್ಡು ಕೊಡ್ತೀನಿ, ನೀನು ಫಾರಿನ್ಗೆ ಹೋಗುವಂತೆ ಅಂತೇಳಿ ಒಪ್ಪಿಸ್ತಾರೆ. ಇದಾದಮೇಲೆ ಒಂದಾನೊಂದು ಕಾಲದಲ್ಲಿ ನಾವು ಮೂವಿ ಶೂಟಿಂಗ್ ಮುಗಿಯುತ್ತೆ, ತುಂಬಾ ಹಿಟ್ ಆಗುತ್ತೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿರುತ್ತೆ ಶಂಕರ್ ನಾಗ್ ಅವ್ರಿಗೆ. ಸೊ ಇದು ಮುಗಿತಾ ಇದ್ದಂಗೆ ಇದ್ರ ಜೊತೆಗೇನೆ ಇನ್ನೂ 2-3 ಫಿಲ್ಮ್ ಆಫರ್ಗಳು ಶಂಕರ್ ನಾಗ್ ಅವ್ರಿಗೆ ಬರುತ್ತೆ. ಇದಾದಮೇಲೆ ಶಂಕರ್ ನಾಗ್ ಅವ್ರಿಗೆ ಫಾರಿನ್ಗೆ ಹೋಗೋ ಯೋಚನೆಗಳೇ ಬರಲ್ಲ. ಸೊ ಜಾಸ್ತಿ ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ ನಾನು. ಆ ಒಂದು ದಿನ ರಾತ್ರಿ ಏನಾಯಿತು ಅನ್ನೋದನ್ನು ನಾನು, ಆ ಆ್ಯಕ್ಸಿಡೆಂಟ್ ದಿನ ಏನಾಯಿತು ರಾತ್ರಿ ಅನ್ನೋದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಪ್ಟೆಂಬರ್ 30, 1990 ಆ ಒಂದು ಟೈಮಲ್ಲಿ ಶಂಕರ್ ನಾಗ್ ಅವರು ಜೋಕುಮಾರ ಸ್ವಾಮಿ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಆ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಕೂಡ ಆಗಿರ್ತಾರೆ. ಆ್ಯಂಡ್ ಈ ಒಂದು ಮೂವಿಯ ಡೈರೆಕ್ಟರ್ ಗಿರೀಶ್ ಕಾರ್ನಾಡ್ ಅವರು ಆಗಿರ್ತಾರೆ. ಸೊ ಏನಾಗುತ್ತೆ, ಈ ಒಂದು ಮೂವಿಯ ಪ್ರೊಡ್ಯೂಸರ್ ಇವರಾಗಿರೋದ್ರಿಂದ ಪ್ರೀ ಶೂಟ್ ಅಂತ ಏನು ಕರಿತೀವಿ, ಪ್ರೀ ಶೂಟಿಂಗ್ ಅಥವಾ ಮುಹೂರ್ತ ಅಂತ ಏನು ಕರಿತೀವಿ, ಆ ಒಂದು ಮುಹೂರ್ತಕ್ಕೆ ಶಂಕರ್ ನಾಗ್ ಅವರು ಲೋಕಾಪುರಕ್ಕೆ, ಬಾಗಲಕೋಟೆಯಲ್ಲಿರುವಂಥ ಲೋಕಾಪುರಕ್ಕೆ ಹೋಗಬೇಕಾಗಿರುತ್ತೆ. ಆ್ಯಂಡ್ ಅದಕ್ಕೆ ಗಿರೀಶ್ ಕಾರ್ನಾಡ್ ಅವರು ಶಂಕರ್ ನಾಗ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ಶಂಕರ್ ನೀವು ಬರಲೇಬೇಕು. ಆ ಟೈಮಲ್ಲಿ ಈ ಡೈರೆಕ್ಟರ್ಗಳೆಲ್ಲ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ. ಸೊ ಜನ ಸೇರಬೇಕು, ಜನರಿಗೆಲ್ಲ ಗೊತ್ತಾಗಬೇಕು ಅಂದರೆ ಯಾರಾದರೂ ಆ್ಯಕ್ಟ್ರು ಬಂದ್ರೇ ಜನರಿಗೆ ಗೊತ್ತಾಗೋದು. ಸಿನಿಮಾ ಇಂಡಸ್ಟ್ರಿಯವರಿಗೆ ಮಾತ್ರ ಗೊತ್ತಿರುತ್ತೆ ಡೈರೆಕ್ಟರ್ ವ್ಯಾಲ್ಯೂ ಏನು ಅನ್ನೋದನ್ನು. ಬಟ್ ಅಲ್ಲಿನ ಜನರಿಗೆ ಹೀರೋ ಅಂದ್ರೇ ದೇವರು, ಹೀರೋನೇ ಎಲ್ಲ ಅನ್ನೋದು ಜನರ ಒಪಿನಿಯನ್ನು. ಸೊ ಆ ಕಾರಣಕ್ಕೆ ಶಂಕರ್ ನಾಗ್ ಅವರು ಅಲ್ಲಿಗೆ ಬಂದರೆ ಸ್ವಲ್ಪ ಜನ ಸೇರ್ತಾರೆ, ಜನಕ್ಕೆ ಗೊತ್ತಾಗುತ್ತೆ ಈ ಥರ ಒಂದು ಮೂವಿ ಶೂಟಿಂಗ್ ಆಗ್ತಿದೆ. ಇವಾಗಿರೋ ಥರ ಆ ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಅಷ್ಟೊಂದು ಇರಲಿಲ್ಲ, ಅಷ್ಟೊಂದು ಅಂತಲ್ಲ, ಇರಲೇ ಇಲ್ಲ. ಸೊ ಯಾರಾದರೂ ಸ್ವಲ್ಪ ಸೆಲೆಬ್ರಿಟಿ ಸೇರಿದ್ರೇ ಜನಕ್ಕೆ ಗೊತ್ತಾಗೋದು, ಜನ ಸೇರೋದು. ಆ ಕಾರಣಕ್ಕೆ ಶಂಕರ್ ನಾಗ್ ಅವ್ರನ್ನ ಬರೋಕ್ಕೆ ಹೇಳ್ತಾರೆ. ಬಟ್ ಆವಾಗ ನೈಟ್ ಆಗಿರುತ್ತೆ. ಆ ಟೈಮಲ್ಲಿ ಶಂಕರ್ ನಾಗ್ ಅವರ ತಾಯಿಯವರು ಕೂಡ ಹೇಳ್ತಾರೆ, ಇಲ್ಲ ಕತ್ಲೆ ಆಗಿದೆ, ನೀನು ಬೆಳಗ್ಗೆ ಎದ್ದು ಹೋಗು ಅಂತ. ಬಟ್ ಶಂಕರ್ ಅವರು ಇಲ್ಲ, ಮುಹೂರ್ತ ಬೆಳಗ್ಗೆನೇ ಇದೆ. ಆ್ಯಂಡ್ ಗಿರೀಶ್ ಕಾರ್ನಾಡ್ ಅವ್ರಿಗೆ ಬೇಜಾರಾಗುತ್ತೆ ನಾನು ಬರಲಿಲ್ಲ ಅಂದರೆ. ಯಾಕಂದರೆ ಶಂಕರ್ ನಾಗ್ ಅವರನ್ನು ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಗಿರೀಶ್ ಕಾರ್ನಾಡ್ ಅವರು. ಸೊ ಆ ಒಂದು ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ. ನನ್ನ ಸಿನಿಮಾಗೆ ಪರಿಚಯ ಮಾಡಿದ್ದೇವರು, ಇವಾಗ ಇವ್ರಿಗೆ ನಾನು ಬರಲ್ಲ ಅಂದರೆ ಆಬ್ವಿಯಸ್ಲಿ ಅದು ಸರಿ ಇರಲ್ಲ ಅಂತ ಅವ್ರ ತಲೆಯೇನೋ ಒಂದು ಭಾವನೆ ಐತೆನೋ ಗೊತ್ತಿಲ್ಲ. ಸೊ ನಾನು ಹೋಗ್ತೀನಿ, ಇಲ್ಲ ಗಿರೀಶ್ ಕಾರ್ನಾಡ್ ಅವರು ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ತಾರೆ. ಆ ಒಂದು ರಾತ್ರಿನೇ ಅವರು ತಮ್ಮ ಹೆಂಡತಿ ಅರುಂಧತಿ ನಾಗ್, ಮಗಳು ಕಾವ್ಯ ನಾಗ್, ಹಾಗೆ ಡ್ರೈವರ್ ಲಿಂಗಣ್ಣ, ಈ 4 ಜನನೂ ಆ ಒಂದು ಶಂಕರ್ ನಾಗ್ ಅವರ ಫಿಯೇಟಾ ಕಾರಲ್ಲಿ ಹೋಗ್ತಾ ಇರ್ತಾರೆ. ಸೊ ಇಲ್ಲೇನಾಗುತ್ತೆ, ಹಿಂದಿನ ಸೀಟಲ್ಲಿ ಅರುಂಧತಿ ನಾಗ್ ಅವರು ಮತ್ತು ಕಾವ್ಯ ನಾಗ್ ಅವರು ಕೂತ್ಕೊಂಡ್ರೆ, ಮುಂದೆ ಡ್ರೈವರ್ ಮತ್ತು ಡ್ರೈವರ್ ಸೀಟ್ ಪಕ್ಕದಲ್ಲಿ ಶಂಕರ್ ನಾಗ್ ಅವರು ಕೂತ್ಕೊಂಡಿರ್ತಾರೆ. ಸುಮಾರು ಬೆಂಗಳೂರಿಂದ 240 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿರ್ತಾರೆ. ಸೊ ಅವರ ಪಯಣ ಹೇಗಿರುತ್ತೆ ಅಂದರೆ, ಬೆಂಗಳೂರಿಂದ ಲೋಕಾಪುರ್ಗೆ ಹೋಗಬೇಕು, ದಾವಣಗೆರೆ ಮೇಲೆ ಹೋಗಬೇಕು. ಸೊ ಇದು ಅವರ ಒಂದು ಜರ್ನಿಯ ಒಂದು ರೂಟ್ ಆಗಿರುತ್ತೆ. ಸೊ ಬೆಂಗಳೂರಿಂದ 240 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ. ದಾವಣಗೆರೆ ಬಳಿ ಆನೆಗೋಡು ಅನ್ನೋ ಒಂದು ಊರು, ಆನೆಗೋಡು ಅನ್ನೋ ಒಂದು ಹಳ್ಳಿ, ಆ ಒಂದು ಪ್ರದೇಶಕ್ಕೆ ತಲುಪಿದಾಗ ಅಲ್ಲಿ ಏನಾಗುತ್ತೆ, ಒಂದು ಲಾರಿ ಸುಮಾರು ದಿನಗಳಿಂದ, ಅಂದರೆ ಒಂದು 3-4 ದಿನಗಳಿಂದ ಆ ಲಾರಿ ಅಲ್ಲೇ ಆ ರೋಡಲ್ಲಿ ಹೈವೇದಲ್ಲಿ ನಿಂತ್ಕೊಂಡಿರುತ್ತೆ. ಸೊ ಏನಾಗುತ್ತೆ, ಶಂಕರ್ ನಾಗ್ ಅವರ ಕಾರು ಕೂಡ ಬರ್ತಾ ಇರುತ್ತೆ. ಆ ಲಾರಿ ನಿಂತಿರೋದು ಇವ್ರಿಗೆ ಕಾಣಿಸಲ್ಲ, ಯಾಕಂದರೆ ಆ ಒಂದು ರೋಡು ಸ್ವಲ್ಪ ಸ್ಟ್ರೈಟ್ ಆಗಿರೋದಕ್ಕಿಂತ ಸ್ವಲ್ಪ ಎತ್ತರದಲ್ಲಿರುತ್ತೆ. ಎತ್ತರ ಮುಗಿತಿದ್ದಂಗೆ ಇಮಿಡಿಯೇಟ್ ಆಗಿಯೇ ಆ ಒಂದು ಲಾರಿನ ಅಲ್ಲಿ ನಿಲ್ಲಿಸಿರ್ತಾರೆ. ಆ ಒಂದು ನ್ಯಾಷನಲ್ ಹೈವೇಯ ರಸ್ತೆಯ ಬಲಬದಿಯ ಪಕ್ಕದಲ್ಲಿ ಆ ಒಂದು ಲಾರಿ ನಿಂತ್ಕೊಂಡಿರುತ್ತೆ.
ಅದು ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡಿದ್ರೆ ಅಥವಾ ಇಮೇಜಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಶಂಕರ್ ನಾಗ್ ಅವರ ಕಾರು ಕೆಳಗಡೆಯಿಂದ ಹಿಂಗೆ ಮೇಲೆ ಬರ್ತಿದ್ದಂಗೆ ಆ ಒಂದು ಲಾರಿ ಕಾಣ್ತಿದ್ದಂಗೆ ಶಂಕರ್ ನಾಗ್ ಅವರ ಡ್ರೈವರು ಆ ಒಂದು ಕಾರ್ನ ಎಡಕ್ಕೆ ತಿರುಗಿಸ್ತಾರೆ. ಬಟ್ ಅನ್ಫಾರ್ಚುನೇಟಾಗಿ ಏನಾಗುತ್ತೆ ಅಂದರೆ ಅಪೋಸಿಟ್ ಸೈಡಿಂದ ಇನ್ನೊಂದು ಲಾರಿ ಕೂಡ ಬರ್ತಾ ಇರುತ್ತೆ. ಇವರೇನೋ ಈ ನಿಂತಿರೋ ಲಾರಿಯಿಂದ ತಪ್ಪಿಸ್ಕೊಂಡು ಪಾರಾಗಿದ್ವಿ ಅಂತ ಅಂದ್ಕೊಳ್ಳೋಷ್ಟ್ರಲ್ಲೇ ಮುಂದೆಯಿಂದ ಇನ್ನೊಂದು ಲಾರಿ ತುಂಬಾ ಜೋರಾಗಿ ಬರ್ತಾ ಇರುತ್ತೆ. ಸುಮ್ಮನೆ ನಿಂತಿರೋ ಗಾಡಿಗೆ ಹೊಡೆದ್ರೇ ತುಂಬಾ ಆ ಒಂದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ಮುಂದೆ ಇನ್ನೊಂದು, ಇವಾಗ ಗೊತ್ತು ನಿಮಗೆ ಲಾರಿಗಳು ಯಾವುದೇ ರೀತಿ ಓಡಿಸ್ತಾರೆ ರಾತ್ರಿಲಿ, ಹಾಗೂ ಟ್ರಾಫಿಕ್ ಕಮ್ಮಿ ಇರುತ್ತೆ, ಯಾವುದೇ ವೆಹಿಕಲ್ ಇರಲ್ಲ, ಸೊ ಓಡಿಸ್ತಾ ಇರ್ತಾರೆ. ಸೊ ಆ ಒಂದು ಇಂಪ್ಯಾಕ್ಟ್ ಹೇಗಿರುತ್ತೆ ಅಂದರೆ ಇಡೀ ಆ ಶಂಕರ್ ನಾಗ್ ಅವರ ಕಾರಿನ ಮೇಲ್ಛಾವಣಿನಿರುತ್ತೆ ಕಾರಿಂದು, ಅದು ಚಾಪೆ ಥರ ಸುತ್ಕೊಂಡು ಬಿಟ್ಟಿರುತ್ತೆ. ಆ ಒಂದು ಇಂಪ್ಯಾಕ್ಟ್ ಆ ರೀತಿ ಇರುತ್ತೆ. ಆ ಒಂದು ಆಕ್ಸಿಡೆಂಟ್ ಆದಾಗ ಅರುಂಧತಿ ನಾಗ್ ಮತ್ತು ಕಾವ್ಯ ನಾಗ್ ಅವರು ಕಾರಿಂದ ಆಚೆ ಬಿದ್ದಿರ್ತಾರೆ. ಆ್ಯಂಡ್ ಶಂಕರ್ ನಾಗ್ ಅವರು ಮತ್ತು ಡ್ರೈವರ್ ಲಿಂಗನ್ ಅವರು ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿರುತ್ತೆ. ಆ್ಯಂಡ್ ಇದಾದಮೇಲೆ ಈ ಒಂದು ಆಕ್ಸಿಡೆಂಟ್ ಆದಾಗ ಜೋರಾದ ಶಬ್ದ ಕೇಳ್ತಾ ಇದ್ದಂಗೆ ಅಲ್ಲಿನ ಆ ಹಳ್ಳಿಲಿದ್ದಂಥ ಆನೆಗೋಡು ಅನ್ನೋವಂಥ ಹಳ್ಳಿಲಿದ್ದಂಥ ಜನರು ಬರ್ತಾರೆ. ಬಟ್ ಇದೆಲ್ಲ ಅವ್ರಿಗೆ ಅಲ್ಲಿ ಕಾಮನ್ ಆಗಿರುತ್ತೆ. ಯಾಕಂದರೆ ಈ ನ್ಯಾಷನಲ್ ಹೈವೇದಲ್ಲಿ ಆಕ್ಸಿಡೆಂಟ್ಗಳು ತುಂಬಾ ಕಾಮನು. ನೀವು ನೋಡಿದ್ರೆ ಸುಮ್ಮನೆ ಇವಾಗಲೇ ನೀವು ಜರ್ನಿ ಮಾಡಿ ಒಂದ್ಸರಿ ಬ್ಯಾಂಗ್ಳೂರಿಂದ ಆ ಕಡೆ ನಾರ್ತ್ ಕರ್ನಾಟಕ ಯಾವುದೇ ಕಡೆ ಹೋದ್ರೂ ಜಸ್ಟ್ ನೀವು ಬೆಳಗ್ಗೆ ಟೈಮಲ್ಲಿ ಟ್ರಾವೆಲ್ ಮಾಡಿದ್ರೆ ಅಟ್ಲೀಸ್ಟ್ 2-3 ವೆಹಿಕಲ್ಗಳು ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರೋದು ನಿಮಗೆ ಕಾಣಿಸುತ್ತೆ. ಯಾಕಂದ್ರೆ ನಾನು ಸುಮಾರು ಸರಿ ಟ್ರಾವೆಲ್ ಮಾಡಿದ್ದೀನಿ. ಪ್ರತಿ ಸರಿನೂ ಯಾವುದೋ ಒಂದು ಟ್ರಕ್ಕೋ, ಒಂದು ಕಾರೋ, ಒಂದು ಬೈಕೋ ಏನೋ ಒಂದು ಆಕ್ಸಿಡೆಂಟ್ ಆಗಿ ಆ ಒಂದು ಕಾರ್ನ ಸೈಡ್ಗೆ ನಿಲ್ಲಿಸಿರ್ತಾರೆ. ಸೊ ಅಷ್ಟು ಕಾಮನ್ ಆಗಿರುತ್ತೆ. ನ್ಯಾಷನಲ್ ಹೈವೇಯಲ್ಲಿ ಆಕ್ಸಿಡೆಂಟ್ಗಳು ತುಂಬಾ ಕಾಮನು. ಅಂಥದ್ರಲ್ಲಿ ಆ ಒಂದು ಏರಿಯಾದಲ್ಲಿ ಆಕ್ಸಿಡೆಂಟ್ಗಳು ತುಂಬಾ ಕಾಮನ್ ಅಂತ. ಸೊ ಆ ಒಂದು ಸ್ಥಳೀಯರಿಗೆ ಆ ಒಂದು ಆಕ್ಸಿಡೆಂಟ್ಗಳು, ಆ ಒಂದು ಸೌಂಡು ತುಂಬಾ ಕಾಮನ್ ಆಗಿರೋದ್ರಿಂದ, ಬಟ್ ಸ್ಟಿಲ್ ಯಾರು ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ. ಯಾರಿಗೇನಾಗಿದೆ, ಎಂಥದ್ದಾಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ, ಯಾರಾದರೂ ಉಳ್ಕೊಂಡಿದ್ರೆ ಹಾಸ್ಪಿಟ್ಲಿಗೆ ಸೇರ್ಸೋಣ ಅಂತ ಒಂದು ಮೈಂಡಲ್ಲಿ ಬಂದೇ ಬರುತ್ತೆ, ಎಷ್ಟೇ ಕಾಮನ್ ಆದ್ರೂ. ಸೊ ಜನ ಸೇರ್ತಾರೆ, ಬಟ್ ಅಲ್ಲಿ ಯಾರಿಗೆ ಏನಾಗಿದೆ ಅನ್ನೋದು ಅಲ್ಲಿನ ಜನರಿಗೆ ಗೊತ್ತಾಗಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತಾರೆ. ಬಟ್ ಆ ಕಡೆ ಒಬ್ಬರು ಹೆಣ್ಮಗಳು ಅರುಂಧತಿ ನಾಗ್ ಅವರು ಕನ್ವರ್ಸ್ತಾ ಇರ್ತಾರೆ, ಶಂಕರ್ ಎಲ್ಲಿ. ಸೊ ಆಬ್ವಿಯಸ್ಲಿ ಇವಾಗ ಶಂಕರ್ ಎಲ್ಲಿ ಅಂದರೆ ಅಲ್ಲಿನ ಜನರಿಗೂ ಕೂಡ ಗೊತ್ತಾಗಲ್ಲ. ಆಮೇಲೆ ಅರುಂಧತಿ ನಾಗ್ ಅವರು ಸ್ವಲ್ಪ ಅವ್ರಿಗೂ ಕೂಡ ತುಂಬಾ ಡ್ಯಾಮೇಜ್ಗಳಾಗಿರುತ್ತೆ, ಬಟ್ ಸ್ಟಿಲ್ ಅವರು ಕಾನ್ಷಿಯಸ್ಸಲ್ಲಿ ಇರ್ತಾರೆ. ಆ್ಯಂಡ್ ಅವರು ಆ ಒಂದು ಕಾನ್ಷಿಯಸ್ ಅಲ್ಲಿರೋವಂಥ ಜನರಿಗೆ ಹೇಳ್ತಾರೆ, ನಾವು ಆರ್ಟಿಸ್ಟು, ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರು, ನನ್ನ ಹಸ್ಬೆಂಡು ಶಂಕರ್ ನಾಗು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಂಗೆ ಅಲ್ಲಿನ ಜನರಿಗೆ ಗೊತ್ತಾಗುತ್ತೆ, ಇದು ಶಂಕರ್ ನಾಗ್ ಅವರ ಕಾರು, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಯ್ಯೋ ಅಂಥೇಳಿ ಕೂಡಲೇ ಆ ಒಂದು ಆನೆಗೋಡಿಂದ 16 ಕಿಲೋಮೀಟರ್ ದೂರದಲ್ಲಿರೋಂಥ ಒಂದು ಹಾಸ್ಪಿಟ್ಲಿಗೆ ಅರುಂಧತಿ ನಾಗ್ ಮತ್ತು ಕಾವ್ಯ ನಾಗ್ ಅವ್ರಿಗೆ ಅಡ್ಮಿಟ್ ಮಾಡ್ತಾರೆ. ಅವ್ರಿಗೂ ಕೂಡ ತುಂಬಾ ಡ್ಯಾಮೇಜ್ಗಳಾಗಿರುತ್ತೆ. ಅವರ 2.5 ವರ್ಷದ ಮಗಳು ಕಾವ್ಯ ಅವ್ರಿಗೂ ಕೂಡ ತುಂಬಾ ಡ್ಯಾಮೇಜ್ಗಳಾಗಿರುತ್ತೆ. ಆ್ಯಂಡ್ ಅರುಂಧತಿ ನಾಗ್ ಅವರು ಬದುಕುಳಿತಾರಾ ಇಲ್ಲ ಅನ್ನೋದು ಕೂಡ ಡೌಟ್ ಇರುತ್ತೆ. ಆ ಲೆವೆಲ್ಗೆ ಅವ್ರಿಗೆ ಗಾಯಗಳಾಗಿರುತ್ತೆ. ಬಟ್ ಇಲ್ಲಿ ಶಂಕರ್ ನಾಗ್ ಅವರು ಸ್ಪಾಟಲ್ಲೇ ಡೆತ್ ಆಗಿರುತ್ತೆ. ಇವಾಗಿನ ರೀತಿ ಆ ಟೈಮಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ, ಟಿ ವಿಗಳಿರಲಿಲ್ಲ. ಹೇಳಿದ್ರೆ ಯಾರೋ ಒಬ್ರು ಕಾಲ್ ಮಾಡಿ ಹೇಳಬೇಕು, ಇಲ್ಲ ಅಂದರೆ ಅಲ್ಲಿಗೆ ಬಂದ ಮೇಲೇ ಗೊತ್ತಾಗಬೇಕು. ಸೊ ಒಬ್ಬರಿಂದ ಒಬ್ಬರಿಗೆ ಈ ಸಿನಿಮಾ ಇಂಡಸ್ಟ್ರಿಯವರಿಗೆಲ್ಲ ಕಾಲ್ ಹೋಗುತ್ತೆ, ಈ ಥರ ಆಗಿದೆ ಶಂಕರ್ ನಾಗ್ ಅವ್ರಿಗೆ ಅಂತೇಳಿ. ತುಂಬ ಜನಕ್ಕೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ. ಯಾಕಂದರೆ ಕಡಿಮೆ ವಯಸ್ಸಲ್ಲಿ ತುಂಬಾ ಸಾಧನೆ ಮಾಡಿರ್ತಾರೆ. ಆ್ಯಂಡ್ ಪಬ್ಲಿಕ್ಕಿಗೆ ಫೇವರ್ ಆಗೋ ಥರ ತುಂಬಾ ಯೋಜನೆಗಳನ್ನು ಮಾಡಿ ಗೌರ್ಮೆಂಟ್ ಮುಂದೆ ಕೂಡ ಇಟ್ಟಿರ್ತಾರೆ. ಅದರಲ್ಲಿ ಈ ಮೆಟ್ರೋ ಏನಿದೆ, ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಇದನ್ನು ಅವರು 1990s ಈ ಒಂದು ಯೋಜನೆನ ಗೌರ್ಮೆಂಟ್ ಮುಂದೆ ತಂದಿಟ್ಟಿರ್ತಾರೆ. ಆ್ಯಂಡ್ ನಂದಿ ಹಿಲ್ಸಲ್ಲಿ ರೋಪ್ ವೇ ಅನ್ನೋದು, ಅಂದರೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಹೊರಡೋಕ್ಕೆ ರೋಪ್ ವೇ ನೋಡಿ, ಇನ್ನೂ ಕೂಡ ಆ ಒಂದು ಯೋಜನೆಯನ್ನು ಇನ್ನೂ ಮಾಡಿಲ್ಲ. ಈಗಲೂ ಕೂಡ ಎಲ್ಲರೂ 2 ವೀಲರ್ 4 ವೀಲರಲ್ಲೇ ಹೋಗಬೇಕು ನಂದಿ ಹಿಲ್ಸ್ಗೆ. ಬಟ್ ಆ ಟೈಮಲ್ಲೇ ಈ ಒಂದು ಯೋಜನೆಯನ್ನು ಅವರು ಮಾಡಿರ್ತಾರೆ. ಸೊ ಈ ಥರದ ಸುಮಾರು ಯೋಜನೆಗಳನ್ನು ಮಾಡಿರ್ತಾರೆ. ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಸುಮಾರು ಥರದ ಹೊಸ ಪ್ರಯತ್ನಗಳನ್ನು ಮಾಡಿರ್ತಾರೆ. ಈ ಸಮುದ್ರದಲ್ಲಿ ಶೂಟ್ ಮಾಡೋದಾಗಿರ್ಬೋದು, ಅಥವಾ ನೀರಲ್ಲಿ ಶೂಟ್ ಮಾಡೋದಾಗಿರ್ಬೋದು, ಇವೆಲ್ಲ ಕೂಡ ಅವೆಲ್ಲ ಹೊಸತನ ಆ ಟೈಮಲ್ಲಿ. ಸೊ ಇದಾದಮೇಲೆ ಅವರನ್ನು ಒಂದು ಅಂಬಾಸಿಡರ್ ಕಾರಲ್ಲಿ ಶಂಕರ್ ನಾಗ್ ಅವರ ಬಾಡಿನ ತಗೊಂಡು ನೆಲಮಂಗಲದಲ್ಲಿ ಬರ್ತಾರೆ, ಫಿಲ್ಮ್ ಚೇಂಬರ್ ಹತ್ರ ಬರ್ತಾರೆ. ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಭಿಮಾನಿಗಳೆಲ್ಲ ನೋಡಲಿ ಅನ್ನೋ ರೀತಿಯಲ್ಲಿ ಇಡ್ತಾರೆ. ಆ್ಯಂಡ್ ಇದಾದಮೇಲೆ ಅವರನ್ನು ವಿಲ್ಸನ್ ಗಾರ್ಡನಲ್ಲಿ ಚಿತೆಯಲ್ಲಿ ಅವರ ಅಂತಿಮ ಸಂಸ್ಕಾರ ಆಗುತ್ತೆ. ಸೊ ಇಲ್ಲಿಗೆ ಶಂಕರ್ ನಾಗ್ ಅವರ ಅಂತ್ಯ ಆಗುತ್ತೆ ಫಿಸಿಕಲ್ಲೇ. ಬಟ್ ಆ ಒಂದು ಬದುಕಿದಂಥ ಜರ್ನಿ ಯಾವ ರೀತಿ ಇತ್ತು ಅಂದರೆ, ಅವರು ತೀರ್ ಹೋದ್ಮೇಲೆ ಹುಟ್ಟಿದಂಥ ಇಷ್ಟು ಜನ ಮಕ್ಕಳಿದ್ದಾರೆ, ಅವರು ಕೂಡ ಶಂಕರ್ ನಾಗ್ ಅವರಿಗೆ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಯಾಕಂದರೆ ಶಂಕರ್ ನಾಗ್ ಅವರು ತೀರೋಗಿದ್ದು 1990s ಆದರೆ ನಾನು ಹುಟ್ಟಿದ್ದು 2000 ಬಟ್ ಸ್ಟಿಲ್ ಶಂಕರ್ ನಾಗ್ ಅವರು ಆ ಮೂವಿಗಳನ್ನ ನೋಡುವಾಗ ಶಂಕರ್ ನಾಗ್ ಅವರು ಇಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಅಷ್ಟೊಂದು ಮೂವಿಗಳನ್ನ ಮಾಡಿರ್ತಾರೆ. ಕೇವಲ 12 ವರ್ಷಗಳಲ್ಲಿ 90 ಸಿನಿಮಾಗಳಲ್ಲಿ ಶಂಕರ್ ನಾಗ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಎಲ್ಲರೂ ಇನ್ನೂ ಶಂಕರ್ ನಾಗ್ ಅವರು ಬದುಕಿದ್ದಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಅದೆಲ್ಲ
ಸುಮಾರು ನಾವೆಲ್ಲ ಟೀನೇಜಿಗೆ ಬಂದು ಸ್ವಲ್ಪ ಮೆಚ್ಯೂರಿಟಿ ಬಂದಮೇಲೆ ಗೊತ್ತಾಗಿದ್ದು ಶಂಕರ್ ನಾಗ್ ಅವರು ನಾವು ಹುಟ್ಟೋಕಿನ್ನ ಮುಂಚೆನೇ ತೀರೋಗಿದ್ದು ಅಂತ. ಇದಲ್ವಾ ಒಬ್ಬ ವ್ಯಕ್ತಿ ಎಲ್ಲರ ಮನಸ್ಸಲ್ಲಿ ಇದು ಇರಬೇಕು ಅಂದರೆ ಫಿಸಿಕಲ್ ಆಗಿನೇ ನಮ್ಮ ಮಧ್ಯೆ ಇರಬೇಕು ಅಂತೇನಿಲ್ಲ. ಅವರೊಂದು ನೆನಪುಗಳು, ಅವರು ಮಾಡಿರುವಂಥ ವರ್ಕ್ ಏನಿರುತ್ತೆ ಅದರ ಇಂಪ್ಯಾಕ್ಟ್ ಸುಮಾರು ವರ್ಷಗಳ ಕಾಲ ಜನರ ತಲೆ ಇದ್ದೇ ಇರುತ್ತೆ. ಬಟ್ ಇದಾದ್ಮೇಲೆ ಇಲ್ಲಿಗೆ ಈ ಒಂದು ಕಥೆಗಳು ಮುಗಿಯಲ್ಲ. ಇದಾದ್ಮೇಲೆ ಸುಮಾರು ಕಾನ್ಸ್ಪಿರಸಿಗಳು ಉಟ್ಕೊಳ್ಳುತ್ತೆ. ಯಾಕಂದರೆ ಶಂಕರ್ ನಾಗ್ ಅವರ ಸಮಾಧಿ ವಿಚಾರ ಬಗ್ಗೆ ಆಗಲಿ ಅಥವಾ ಶಂಕರ್ ನಾಗ್ ಅವರ ಒಂದು ಮರಣ ಏನಿದೆ, ಆ ಒಂದು ಆಕ್ಸಿಡೆಂಟ್ ಏನಿದೆ, ಅದರ ಹಿಂದೆ ಕೂಡ ಯಾರ್ದೊಬ್ಬರು ಕೈವಾಡದೆ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳೋದು, ಇದೆಲ್ಲ ತುಂಬಾ ಉಟ್ಕೊಳ್ಳುತ್ತೆ. ಸೊ ಅದಕ್ಕೆಲ್ಲ ನಿಮಗೆ ಇವಾಗ ಒಂದು ಕ್ಲಾರಿಟಿ ಕೊಡ್ತೀನಿ. ಮೊದಲಿಗೆ ಬಂದರೆ ಶಂಕರ್ ನಾಗ್ ಅವರ ಸಮಾಧಿ ಬಗ್ಗೆ. ಸೊ ಸುಮಾರು ಜನ ಒಂದು ವಿಲ್ಸನ್ ಗಾರ್ಡನಲ್ಲಿ ಒಂದೆರಡು ಕಲ್ಲುಗಳನ್ನು ಇಟ್ಟಿದ್ದಾರೆ, ಅಲ್ಲಿ ಶಂಕರ್ ನಾಗ್ ಅವರ ಫೋಟೋ ಕೂಡ ಇಟ್ಟಿದ್ದಾರೆ. ಸುಮಾರು ಜನ ಅಂದ್ಕೊಂಡಿದ್ದಾರೆ ಇದು ಶಂಕರ್ ನಾಗ್ ಅವರ ಸಮಾಧಿ ಅಂತ. ಆಮೇಲೆ ಇನ್ನೊಂದು ಆ ಕಡೆ ಸಿಂಗ್ಸಂದ್ರ ಹತ್ರ ಕೂಡ ಒಂದು ಕಲ್ಲನ್ನು ಇಟ್ಟು ಅಲ್ಲೂ ಕೂಡ ಶಂಕರ್ ನಾಗ್ ಅವರ ಫೋಟೋನ ಇಟ್ಟಿದ್ದಾರೆ ಅಂತ. ಅಂದರೆ ಅರುಂಧತಿ ನಾಗ್ ಅವರ ಮನೆ ಇರೋ ಕಡೆ. ಬಟ್ ಅದು ಕೂಡ ಅಲ್ಲೂ ಕೂಡ ಶಂಕರ್ ನಾಗ್ ಅವರ ಸಮಾಧಿ ಇಲ್ಲ. ಹಾಗಿದ್ರೆ ಎಲ್ಲಿದೆ ಶಂಕರ್ ನಾಗ್ ಅವರ ಸಮಾಧಿ ಅಂದ್ರೆ ಅಸಲಿಗೆ ಶಂಕರ್ ನಾಗ್ ಅವರ ಸಮಾಧಿ ಇಲ್ಲವೇ ಇಲ್ಲ. ಯಾಕಂದರೆ ಆ ಟೈಮಲ್ಲಿ ಒಂದು ಸೆಲಿಬ್ರಿಟಿಗೆ ಸಮಾಧಿ ಆಗಲಿ ಸ್ಮಾರಕ ಆಗಲಿ ಕಟ್ಟಬೇಕು, ಆ ಒಂದು ಫ್ಯಾನ್ಸ್ಗಳಿಗೆ ಆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅನ್ನೋದು ಆ ಟೈಮಲ್ಲಿ ಯಾರ ತಲೆಯಲ್ಲೂ ಬಂದಿರಲಿಲ್ಲ. ಆ್ಯಂಡ್ ಅದ್ರ ಜೊತೆಗಿನ ಅರುಂಧತಿ ನಾಗ್ ಅವರು ಆ ಟೈಮಲ್ಲಿ ಅವರು ಕೂಡ ತುಂಬಾ ಗಾಯಗಳಾಗಿತ್ತು, ಅವರು ಕೂಡ ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ರು. ಸೊ ಆ ಟೈಮಲ್ಲಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಅಂತ ತಲೆಯಲ್ಲಿ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೊಂದು ಅವರ ಸಮಾಧಿ ವಿಚಾರದ ಬಗ್ಗೆ ನಾನೊಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು. ಇನ್ನು ನೆಕ್ಸ್ಟು ರಾಜ್ಕುಮಾರ್ ಅವರು ಶಂಕರ್ ನಾಗ್ ಅವರಿಗೆ ಆಕ್ಸಿಡೆಂಟ್ ಮಾಡಿಸಿರೋದು ಅಂತ ಇದು ಕೂಡ ಒಂದು ಕಾನ್ಸ್ಪಿರಸಿ ಇದೆ. ಸೊ ಇದು ಕೂಡ ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಯಾಕೆ ಅಂತ ಹೇಳ್ತೀನಿ ನಮಗೆ. ಒಂದು, ಶಂಕರ್ ನಾಗ್ ಅವರಿಗೆ ಆಕ್ಸಿಡೆಂಟ್ ಆಗಿರೋದು ಬೆಂಗಳೂರಿಂದ 260 ಕಿಲೋಮೀಟ್ರ್ ದೂರದಲ್ಲಿ. ಹಾಗೇನಾದರೂ ಅವರನ್ನು ಹತ್ಯೆ ಮಾಡಲೇಬೇಕು ಅಂತ ಮುಂಚೆನೇ ಯೋಚನೆಗಳಿದ್ದರೆ ಅದನ್ನು ಬ್ಯಾಂಗ್ಳೂರಲ್ಲೇ ಮಾಡ್ಬೋದಿತ್ತು. ಅಂದರೆ ಬ್ಯಾಂಗ್ಳೂರಿಂದ ಆಚೆ ಬರ್ತಾ ಇದ್ದಂಗೆ ಮಾಡ್ಬೋದಿತ್ತು. ಆ್ಯಂಡ್ 260 ಕಿಲೋಮೀಟ್ರ್ ದೂರದಲ್ಲಿ ಏನೋ ಫೋನಲ್ಲಿ ಮಾತಾಡಿಕೊಂಡು ಸೊ ಇವಾಗ ಬರ್ತಾ ಇದ್ದಾರೆ, ಇವಾಗ ಈ ದಾರಿಲಿದ್ದಾರೆ, ಇವಾಗ ಇಲ್ಲಿಗೆ ರೀಚ್ ಆದರು, ಸೊ ಇವಾಗ ರೆಡಿ ಆಗಿರಿ ಅಂತ ಹೇಳ್ಕೊಳ್ಳೋಕ್ಕೆ ಆ ಟೈಮಲ್ಲಿ ಅಂಥ ಒಂದು ಫೆಸಿಲಿಟೀಸ್ ಅಥವಾ ಆ ಥರ ಒಂದು ಸೌಕರ್ಯಗಳು ಆ ಟೈಮಲ್ಲಿ ಇರಲಿಲ್ಲ. ಸೊ ಆಮೇಲೆ ಇನ್ನೊಂದೇನು ಅಂದರೆ ಆ ಒಂದು ಏನು ಲಾರಿ ಅವ್ರಿಗೆ ಅಡ್ಡ ಆಗಿರುತ್ತೆ, ಆ ಒಂದು ಲಾರಿ ಸುಮಾರು 3-4 ದಿನಗಳ ಹಿಂದೆಯೇ ಆ ಒಂದು ಲಾರಿ ಕೆಟ್ಟೋಗಿರುತ್ತೆ. ಆ ಒಂದು ಲಾರಿನ ಅಲ್ಲಿ ನಿಲ್ಲಿಸಿರ್ತಾರೆ. ಬಟ್ ಶಂಕರ್ ನಾಗ್ ಅವರು ಜೋಕುಮಾರ ಸ್ವಾಮಿ ಒಂದು ಪ್ರೀ ಶೂಟಿಗೆ ಅಥವಾ ಮುಹೂರ್ತಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿರೋದು ಆ ಆಕ್ಸಿಡೆಂಟ್ ಆಗಿರೋ ಒಂದು ಕರೆಕ್ಟಾಗಿ 1 ದಿನ ಹಿಂದೆ ಅಷ್ಟೇ. ಆ 1 ದಿನ ಹಿಂದೆ ಅವರು ಡಿಸೈಡ್ ಮಾಡಿರುವಂಥದ್ದು. ಇಲ್ಲಿ ಶಂಕರ್ ನಾಗ್ ಅವರೇ ಹೋಗಬೇಕು ಅಂತ 1 ದಿನ ಹಿಂದೆ ಡಿಸೈಡ್ ಮಾಡಿದ್ರೆ ಅವ್ರನ್ನ ಹತ್ಯೆ ಮಾಡಬೇಕು ಅನ್ನೋರು 4 ದಿನ ಮುಂಚೆಯಿಂದನೇ ಅವರು ಪ್ಲ್ಯಾನ್ ಮಾಡಿರ್ತಾರಂತೆ. ಸೊ ಇದು ಇಂಪಾಸಿಬಲ್ ಕಂಪ್ಲೀಟ್ಲಿ. ಆ್ಯಂಡ್ ಇನ್ನೊಂದು, ರಾಜ್ಕುಮಾರ್ ಅವರೇ ಈ ಒಂದು ಆಕ್ಸಿಡೆಂಟ್ ಮಾಡಿಸಿರಂತ ಸುಮಾರು ಜನ ಅನ್ಕೊತಾರೆ. ಹಾಗಿದ್ರೆ ರಾಜ್ಕುಮಾರ್ ಅವರು ಶಂಕರ್ ನಾಗ್ ಅವ್ರ ಜೊತೆ ಯಾಕೆ ಸಿನಿಮಾ ಮಾಡ್ತಾಯಿದ್ರು? ಆ ಒಂದು ಮುತ್ತಿನ ಕತೆ ಅಂತ ಏನೊಂದು ಸಿನಿಮಾ ಅದ, ಆ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದೇ ಶಂಕರ್ ನಾಗ್ ಅವರು. ಹೊಸ ಪ್ರಯತ್ನಗಳನ್ನ ಮಾಡ್ತಾರೆ ರಾಜ್ಕುಮಾರ್ನ ಇಟ್ಕೊಂಡು ಆ ಒಂದು ಸಿನಿಮಾದಲ್ಲಿ ನೀರಲ್ಲಿ ಶೂಟ್ ಮಾಡೋದಾಗಲಿ. ಆ್ಯಂಡ್ ರಾಜ್ಕುಮಾರ್ ಅವರೇ ಎಷ್ಟೊಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ ಶಂಕರ್ ನಾಗ್ ಅವ್ರನ್ನ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಅಂತ. ಆ್ಯಂಡ್ ಇನ್ನೂ ಬೇರೆ ಸೆಲಿಬ್ರಿಟೀಸ್ ಕೂಡ ತುಂಬ ಜನ ಹೇಳಿದ್ದಾರೆ, ಇಲ್ಲ ಶಂಕರ್ ನಾಗ್ ಮತ್ತು ರಾಜ್ಕುಮಾರ್ ಅವರ ಮಧ್ಯೆ ತುಂಬಾ ಒಳ್ಳೆ ಬಾಂಡಿಂಗ್ ಇತ್ತು. ಆ್ಯಂಡ್ ರಾಜ್ಕುಮಾರ್ ಅವ್ರಿಗೂ ಕೂಡ ಶಂಕರ್ ನಾಗ್ ಅವ್ರನ್ನ ಕಂಡ್ರೆ ಅಷ್ಟೇ ಪ್ರೀತಿ ಇತ್ತು. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅಥವಾ ಅವರ ಕಡೆಯವರು ಯಾರೋ ಈ ರೀತಿ ಮಾಡಿಸಿದ್ದಾರೆ ಅಂತಂದರೆ ಮುಂದೆ ಬರುವಂಥ ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು, ಶಂಕರ್ ನಾಗ್ ಅವರ ವೈಫ್ ಅರುಂಧತಿ ನಾಗ್ ಅವರು ಶಿವರಾಜ್ ಕುಮಾರ್ ಜೊತೆ ಜೋಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಅನಂತ್ ನಾಗ್ ಅವರು ಕೂಡ ಸುಮಾರು ಸಿನಿಮಾಗಳಲ್ಲಿ ಶಿವರಾಜ್ ಕುಮಾರ್ ಜೊತೆ ಆಗಲಿ, ಅಪ್ಪು ಅಥವಾ ಪುನೀತ್ ರಾಜ್ಕುಮಾರ್ ಜೊತೆ ಆಗಲಿ ತುಂಬಾ ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆ ಒಂದು ಶಂಕರ್ ನಾಗ್ ಅವರ ಕುಟುಂಬದವರಿಗೆ ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಡೌಟ್ ಇದ್ದರೆ ಈ ಒಂದು ಸಿನಿಮಾಗಳನ್ನ ಯಾಕೆ ಮಾಡ್ತಾಯಿದ್ರು ಅಲ್ವಾ? ಇದೆಲ್ಲ ಒಂದು ಜಸ್ಟ್ ಗಾಳಿ ಸುದ್ದೆ. ಫ್ಯಾನ್ ವಾರ್ ಅಂತ ಇವಾಗ ಏನು ನೋಡ್ತಾ ಇದ್ವಿ, ಆ ಟೈಮಲ್ಲೂ ಕೂಡ ಆಯ್ತು. ಶಂಕರ್ ನಾಗ್ ಅವ್ರಿಗೆ ಅವ್ರದ್ದೇ ಆದಂಥ ಫ್ಯಾನ್ಸ್ ಇದ್ದರು, ರಾಜ್ಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಫ್ಯಾನ್ಸ್ ಇದ್ದರು. ಆ್ಯಂಡ್ ಶಂಕರ್ ನಾಗ್ ಅವರ ಫ್ಯಾನ್ಸ್ ಆಬ್ವಿಯಸ್ಲಿ ಇದು ಈ ಥರ ಹೇಗಾಗಕ್ಕೆ ಸಾಧ್ಯ, ಇದನ್ನ ಯಾರೋ ಮಾಡಿಸಿರ್ಬೋದು. ಆ್ಯಂಡ್ ಆ ಟೈಮಲ್ಲಿ ಯಾರು ಪೀಕಲ್ಲಿ ಇರ್ತಾರೆ, ಯಾರಿಗೆ ಇವ್ರಿಗೆ ಕಾಂಪಿಟೇಷನ್ ಇರ್ತಾರೆ, ಆಬ್ವಿಯಸ್ಲಿ ಜನ ಅವ್ರ ಮೇಲೆ ಡೌಟ್ ಪಡೋದು ಅದೊಂದು ಸಹಜ. ಯಾಕಂದರೆ ರಾಜ್ಕುಮಾರ್ ಅವರು ಆ ಟೈಮಲ್ಲಿ ಪೀಕಲ್ಲಿ ಇರ್ತಾರೆ. ಆ್ಯಂಡ್ ಶಂಕರ್ ನಾಗ್ ಅವರು ಆ ಟೈಮಲ್ಲಿ ತುಂಬಾ ಬೆಳೀತಾ ಇರ್ತಾರೆ, ಅವ್ರು ತುಂಬಾ ಫಾಸ್ಟಾಗಿರುತ್ತೆ. ಆ್ಯಂಡ್ ಅದೇ ಟೈಮಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ. ಸೊ ಇದೆಲ್ಲ ನೋಡಿ ಜನ ಓಕೆ ರಾಜ್ಕುಮಾರ್ ಅವರೇ ಈ ಥರ ಮಾಡಿಸಿರ್ಬೋದು ಅಂತ ಗಾಳಿ ಸುದ್ದಿನ ಹಬ್ಬಿಸ್ತಾರೆ ಅಷ್ಟೇ. ಬಟ್ ಇದ್ಯಾವುದು ಆ ಒಂದು ಟೈಮ್ ಲೈನಲ್ಲಿ ಈ ಥರ ಪ್ರೀ ಪ್ಲ್ಯಾನ್ಡ್ ಆಗಿ ಎಷ್ಟೋ ದೂರದಲ್ಲಿರೋ ವ್ಯಕ್ತಿನ ಆಕ್ಸಿಡೆಂಟ್ ಮಾಡ್ಸೋಕ್ಕೆ ಕಂಪ್ಲೀಟಾಗಿ ಇಟ್ಸ್ 100% ಇಂಪಾಸಿಬಲ್. ಶಂಕರ್ ನಾಗ್ ಅವರು ಆ ಒಂದು ಕಡಿಮೆ ಟೈಮಲ್ಲಿ ಯಾಕೆ ಇಷ್ಟೊಂದು ಫೇಮಸ್ ಆದರು ಅಂತ ಅನ್ನೋದು ಕಾರಣಕ್ಕೆ ಏನಂದರೆ ಸಿನಿಮಾ ರಂಗದಲ್ಲಿ ಅವರು ಮಾಡಿದಂಥ ಹೊಸ ಎಕ್ಸ್ಪೆರಿಮೆಂಟ್ಗಳು. ಆ್ಯಂಡ್ ಇನ್ನೊಂದು, ಕೇವಲ 12 ವರ್ಷಗಳಲ್ಲಿ 90 ಸಿನಿಮಾಗಳನ್ನ ಮಾಡಿದ್ರು. ಆ್ಯಂಡ್ ಪಬ್ಲಿಕ್ಕಿಗೆ ಫೇವರ್ ಆಗೋ ಥರ ಯೋಜನೆಗಳನ್ನ ಗೌರ್ಮೆಂಟ್ ಮುಂದೆ ಇಟ್ಟಿರ್ತಾರೆ.
ಆ್ಯಂಡ್ ಆಟೋ ರಾಜ ಅನ್ನೋ ಸಿನಿಮಾ ಇಡೀ ಕರ್ನಾಟಕದ ಜನರನ್ನ ಮನಸ್ಸು ಗೆದ್ದಿರುತ್ತೆ. ಸೊ ಅದೇನೇ ಆಗಲಿ, ಶಂಕರ್ ನಾಗ್ ಅವ್ರನ್ನ ಅಷ್ಟು ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿರೋದು ತುಂಬಾ ಬೇಜಾರಿನ ಸಂಗತಿನೇ. ಬಟ್ ಏನು ಮಾಡೋಕ್ಕಲ್ಲ, ಆ ಒಂದು ಟೈಮ್ ಪೀರಿಯಡಲ್ಲಿ ಅವ್ರು ಏನೆಲ್ಲ ಸಾಧನೆ ಮಾಡಬೇಕಿತ್ತು ಅದೆಲ್ಲವನ್ನು ಆ ಒಂದು ಕಡಿಮೆ ಅವಧಿಯಲ್ಲೇ ಎಲ್ಲವನ್ನು ಮಾಡಿ ನಮಗೆ ಸುಮಾರು ಮೆಮೊರಿಗಳನ್ನು ಬಿಟ್ಟು ಹೋಗಿದ್ದಾರೆ. ಇದಿಷ್ಟು ಕಾನ್ಸ್ಪಿರಸಿ ಏನಿದೆ, ಏನೆಷ್ಟು ಗಾಳಿ ಸುದ್ದಿಗಳೇನಿದೆ ಅದೆಲ್ಲವನ್ನು ಕ್ಲಾರಿಟಿ ಕೊಡಬೇಕಿತ್ತು. ಸೊ ನನ್ನ ಪ್ರಕಾರ ನಿಮ್ಮ ಡೌಟ್ಗಳಿಗೆ ಒಂದು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.